Recording in progress. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಎಲ್ಲ ಜಪ ಮಾಡಿದ ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸೊ ಒಂದು ಸಣ್ಣ ಕೀರ್ತನದೊಂದಿಗೆ ಇವತ್ತಿನ ಭಾಗವತಂ ಚರ್ಚೆನ ಶುರು ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನ ರಂಜನ, ಯಶೋದನಂದನ ಬ್ರಜ ಜನ ರಂಜನ, ಯಮುನಾ ತೀರವನಚಾರಿ, ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ವಿಜನ ವಲ್ಲಭ ಗಿರಿವರಧಾರಿ. ಹರಿ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಪ್ರಭುಪಾದ ಜಯ ಪ್ರಭುಪಾದ, ಪ್ರಭುಪಾದ ಜಯ ಪ್ರಭುಪಾದ, ಜಯ ಗುರುದೇವಾ ಜಯ ಗುರುದೇವಾ, ಗುರುದೇವಾ ಜಯ ಗುರುದೇವಾ. जय गौरा हरि बोल, हरि बोल, हरि बोल नित्य गौरा हरि बोल, नित्य गौरा हरि बोल, हरि बोल, हरि बोल नित्य गौरा हरि बोल, हरि बोल, हरि बोल, हरि बोल, हरि नित्य गौरा हरि बोल, हरि बोल, हरि बोल नित्य गौर हरि. हरि बोल. ಹರೇ ಕೃಷ್ಣ. ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ. ನನಗೆ ಈ ದಿನ ಅವಕಾಶ ಕೊಟ್ಟಂತಹ ಎಲ್ಲ ಗುರುಗಳಿಗೂ, ನನ್ನ ಶಿಷ್ಯ ಗುರುಗಳಾದಂತಹ ವರಹ ಪ್ರಭು, ಮತ್ರಪತಿ ಪ್ರಭು, ಪರಭಕ್ತ ಮಾತಾಜಿ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ, ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಅವರ ಪಾದಾಭಿವಂದನೆ ಮಾಡುತ್ತಾ ಈ ದಿನದ ಭಾಗವತಂ ಚರ್ಚೆನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದೀರತೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠುಕಿ. ನಿಮಿಷ. ಸೊ ಇವತ್ತು ನಂಗೆ ಕೊಟ್ಟಂತಹ ಶ್ಲೋಕ 1ನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 20. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯಃ ಅನ್ವದ್ಯುನುಕ್ರಮ ಪರಿಗ್ರಹಮಂಗರಕ್ಷನ್ ಗೋಪೈರಸದ್ಭಿರ್ಬಲೇವ ವಿನಿರ್ಜಿತೋಸ್ಮಿ. ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯಾ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯಃ ಅಧ್ವನ್ಯುಕ್ರಮಃ ಪರಿಗ್ರಹಮಂಗರಕ್ಷನ್ ಗೋಪೈರಸದ್ಭಿರ್ಬಲೇವ ವಿನಿರ್ಜಿತೋ ಅಸ್ಮಿ. ಸೊ ಪದದಿಂದ ಪದ. ಸಹ ಅಹಂ ನಾನೇ, ನೃಪ ಇಂದ್ರ ಚಕ್ರವರ್ತಿಯೇ, ರಹಿತನಾದ, ಪುರುಷ ಉತ್ತಮೇನ ಪರಮ ಪ್ರಭುವಿನಿಂದ,
ಸಖ್ಯ ನನ್ನ ಸ್ನೇಹಿತನಾದ, ಪ್ರಿಯೇಣ ಅತ್ಯಂತ ಪ್ರೀತಿ ಪಾತ್ರನಾದ, ಸುಹೃದ ಹಿತೈಷಿಯಾದ, ಹೃದಯ ಮತ್ತು ಆತ್ಮಗಳಿಂದ ಶೂನ್ಯ ಬರಿದಾಗಿ, ಅಧ್ವನಿ ಸದ್ಯದಲ್ಲಿ ಉರುಕ್ರಮ ಪರಿಗ್ರಹಂ, ಸರ್ವಶಕ್ತನ ಪತ್ನಿಯರನ್ನು ಅಂಗ ದೇಹಗಳನ್ನು ರಕ್ಷಿಸುತ್ತಿರಲು ಗೋಪೈ ಗೊಲ್ಲರಿಂದ ಅಸದ್ಭಿಹಿ ನಾಸ್ತಿಕರಾದ ಅಬಲ ಇವ ಅಶಕ್ತ ಸ್ತ್ರೀಯಂತೆ ವಿನಿರ್ಜಿತ ಅಸ್ಮಿ ಸೋಲಿಸಲ್ಪಟ್ಟವನಾಗಿದ್ದೇನೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದ ಕಿ ಜೈ. ಮಹಾರಾಜನೇ, ನನ್ನ ಮಿತ್ರನೂ ಹಿತೈಷಿಯೂ ದೇವೋತ್ತಮ ಪರಮ ಪುರುಷನೂ ಆದ ಪ್ರಭುವನ್ನು ಅಗಲಿರುವುದರಿಂದ ನನ್ನ ಹೃದಯವು ಶೂನ್ಯವಾಗಿದೆ. ಅವನಿಲ್ಲದರಿಂದ ಕೃಷ್ಣನ ಪತ್ನಿಯರ ಅಂಗರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ನನ್ನನ್ನು ದನಗಾಹಿಗಳ ಒಂದು ತಂಡವು ಆಕ್ರಮಿಸಿ ಸೋಲಿಸಿಬಿಟ್ಟಿತು. ಭಾವಾರ್ಥ: ಈ ಶ್ಲೋಕದಲ್ಲಿರುವ ಮುಖ್ಯವಾದ ಅಂಶವಿದು. ಅರ್ಜುನನನ್ನು ಸಾಮಾನ್ಯ ದನಗಾಹಿಗಳ ಗುಂಪೊಂದು ಆಕ್ರಮಿಸಿ ಸೋಲಿಸುವುದು ಹೇಗೆ ಸಾಧ್ಯ? ಅವನು ಅರ್ಜುನನ ರಕ್ಷಣೆಯಲ್ಲಿದ್ದ ಶ್ರೀಕೃಷ್ಣ ಪ್ರಭುವಿನ ಪತ್ನಿಯರನ್ನು ಆ ಸಾಮಾನ್ಯ ಜನರು ಸೋಕುವುದಾದರೂ ಹೇಗೆ ಸಾಧ್ಯ? ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವಿಷ್ಣು ಪುರಾಣ, ಬ್ರಹ್ಮ ಪುರಾಣಗಳಲ್ಲಿ ಸಂಶೋಧನೆ ಮಾಡಿ ಈ ಅಸಾಂಗತ್ಯವನ್ನು ಸರಿಯಾಗಿ ವಿವರಿಸಿದ್ದಾರೆ. ಒಮ್ಮೆ ಸ್ವರ್ಗದ ಅಪ್ಸೆಯರು ಅಷ್ಟವಕ್ರ ಮುನಿಯನ್ನು ತಮ್ಮ ಸೇವೆಯಿಂದ ಮೆಚ್ಚಿಸಿ ಶ್ರೀಕೃಷ್ಣ ಪ್ರಭುವನ್ನೇ ಪತಿಯಾಗಿ ಪಡೆಯಿರಿ ಎಂದು ಮುನಿಯಿಂದ ವರವನ್ನು ಪಡೆದರು. ಅಷ್ಟವಕ್ರ ಮುನಿಯ ದೇಹವು 8 ಕೀಲುಗಳಲ್ಲಿ ತಿರುಚಿಕೊಂಡಿದ್ದರಿಂದ ಅವನು ಡೊಂಕಾಗಿ ನಡೆಯುತ್ತಿದ್ದನು. ಆ ದೇವತಾ ಸ್ತ್ರೀಯರು ಮುನಿಯ ವಿಕಾರವಾದ ನಡಿಗೆಯನ್ನು ನೋಡಿ ತಡೆದುಕೊಳ್ಳಲಾರದೆ ನಕ್ಕರು. ಇದರಿಂದ ಅಪಮಾನಿತನಾದ ಅಷ್ಟವಕ್ರ ಮುನಿಯು, ಪ್ರಭುವನ್ನೇ ಪತಿಯಾಗಿ ಪಡೆದಿದ್ದರೂ ದುಷ್ಟರು ನಿಮ್ಮನ್ನು ಅಪಹರಿಸಲಿ ಎಂದು ಶಾಪ ಕೊಟ್ಟನು. ತಳ್ಳನಿಸಿದ ಆ ಹೆಂಗಸರು ಪರಿಪರಿಯಾಗಿ ಮುನಿಯನ್ನು ಸ್ತುತಿಸಿ ಬೇಡಿ ಒಲಿಸಿದರು. ಶಾಪ ಪರಿಹಾರವನ್ನು ಕೋರಿದರು. ಆಗ ಮುನಿಯು ಅವರು ಅಪಹೃತರಾದರೂ ಆಮೇಲೆ ಮತ್ತೆ ತಮ್ಮ ಪತಿಯರನ್ನು ಸೇರುವಂತಾಗಲಿ ಎಂದು ವಿಶಾಪವಿತ್ತನು. ಮಹಾಮುನಿಯ ವರವನ್ನು ಈಡೇರಿಸುವ ಸಲುವಾಗಿ ಪ್ರಭುವೇ ಆ ದುಷ್ಟರ ತಂಡದ ರೂಪದಲ್ಲಿ ಬಂದು ಅರ್ಜುನನ ರಕ್ಷಣೆಯಲ್ಲಿದ್ದ ತನ್ನ ಪತ್ನಿಯರನ್ನು ಅಪಹರಿಸಿದನು. ಇಲ್ಲದೆ ಹೋಗಿದ್ದರೆ ಬೇರೆ ಯಾವನೇ ದುಷ್ಟನು ಸೋಕಿದರೂ ದೇವತಾ ಸ್ತ್ರೀಯರು ಮಾಯವಾಗಿ ಬಿಡಬೇಕಾಗಿತ್ತು. ಅಲ್ಲದೆ ಗೋಪಿಯರು ತಮ್ಮ ಇಷ್ಟವು ಪೂರ್ತಿಯಾದ ಮೇಲೆ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. ಕೃಷ್ಣ ಪ್ರಭುವು ನಿರ್ಗಮಿಸಿದ ಮೇಲೆ ತನ್ನ ಪರಿವಾರವನ್ನು ಹಿಂದಕ್ಕೆ ಬಂದು ಬಿಡಬೇಕೆಂದು ಬಯಸಿದನು. ಅದೇ ಪ್ರಕಾರ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಅವರನ್ನು ತಾನೇ ಕರೆಸಿಕೊಂಡನು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮೀತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯಿನೇ ಗೌರಕಥಾದಾಮದಾಯ ನಗರ ಗ್ರಾಮತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತಿನ
ಈ ಶ್ರೀಮದ್ ಭಾಗವತಂ 1ನೇ ಸ್ಕಂದ ಅಧ್ಯಾಯ 15 20ನೇ ಶ್ಲೋಕವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಪಾಂಡವರ ಸಕಾಲಿಕ ನಿವೃತ್ತಿ ಅಂದ್ರೆ ಪಾಂಡವರು ಸಕಾಲದಲ್ಲಿ ಅವರು ನಿವೃತ್ತಿಯನ್ನು ಹೊಂದಿ ಭಗವದ್ಧಾಮಕ್ಕೆ ಸೇರಿದ್ರಂತ ಒಂದು ಟಾಪಿಕ್ ಇದು. ಹೇಗೆ ಅರ್ಜುನ ತನ್ನ ಕೃಷ್ಣನ ಅವರ ಜೊತೆಯಲ್ಲಿದ್ದಂತಹ ಎಷ್ಟೋ ಪಾಸ್ಟ್ ಟೈಮ್ಸ್ ನ ಅಂದ್ರೆ ಅವ್ರು ನೆನ್ಸ್ಕೊಳ್ತಾ ಇದ್ದಾರೆ, ಅವರು ಹೇಗೆ ಕೃಷ್ಣನ ಜೊತೆಯಲ್ಲಿ ತನ್ನ ಕಾಲವನ್ನು ಕಳೆದರು, ಕುರುಕ್ಷೇತ್ರದಲ್ಲಿ ಕೃಷ್ಣ ಹೇಗೆ ಅವ್ರಿಗೆ ಸಹಾಯ ಮಾಡಿದ್ರು ಅಂತೆಲ್ಲ ಹಲವಾರು ಪಾಸ್ಟ್ ಟೈಮ್ಸ್ ಲೀಲೆಗಳಲ್ಲಿ ತೊಡಗಿರುವುದಂತ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ತನ್ನ ಮಿತ್ರನು ಹಿತೇಶಿಯು ದೇವೋತ್ತಮ ಪರಮ ಪುರುಷನು ಆದ ಪ್ರಭುವನ್ನು ಅಗಲಿರುವುದರಿಂದ ನನ್ನ ಹೃದಯವು ಶೂನ್ಯವಾಗಿದೆ. ಅವನಿಲ್ಲದಿದ್ದರಿಂದ ಕೃಷ್ಣನ ಪತ್ನಿಯರ ಅಂಗರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ನನ್ನನ್ನು ದನಗಾಹಿಗಳ ಒಂದು ತಂಡವು ಆಕ್ರಮಿಸಿ ಸೋಲಿಸಿಬಿಟ್ಟಿತು. ಸೊ ಅವನು ಹೇಳ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಇಲ್ಲದಿರುವುದರಿಂದ ನನ್ನ ಶಕ್ತಿ ಕೂಡ ವಾಪಸ್ಸಾಗಿದೆ. ಅಂದ್ರೆ ಇಲ್ಲದಿದ್ರೆ ಒಂದು ಸಾಮಾನ್ಯ ಜನರಾದಂತಹ ಈ ಗೊಲ್ಲರು ಅಥವಾ ಈ ಗೋಪಾಲಕರು ಯಾರಿದ್ದಾರೆ ಅವರು ನನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಇದೇ ಟಾಪಿಕ್ ಮೇಲೆ ಒಂದು ಲೆಕ್ಚರ್ ಕೊಡ್ತಿದ್ರು 1973 ಅದರಲ್ಲಿ ಹೇಳ್ತಾರೆ, ಜನ್ಮೈಶ್ವರ್ಯ ಶ್ರುತಶ್ರೀ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಜನನ, ಸಂಪತ್ತು, ಶಿಕ್ಷಣ ಮತ್ತೆ ಸೌಂದರ್ಯ ಈ 4 ಏನಿದೆ ಆ ವಿಷಯಗಳು ಧಾರ್ಮಿಕ ಚಟುವಟಿಕೆಗಳಿಂದ ಪಡೆಯಲಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈ 4 ಏನಿದೆ ಜನನ, ಸಂಪತ್ತು, ಶಿಕ್ಷಣ ಮತ್ತೆ ಸೌಂದರ್ಯ, ಇವು ಚೆನ್ನಾಗಿರ್ಬೇಕಂದ್ರೆ ಅಂದ್ರೆ ಒಳ್ಳೆಯ ಕುಟುಂಬದಲ್ಲಿ ಅಥವಾ ಒಳ್ಳೆಯ ದೇಶದಲ್ಲಿ ಜನನ ಹೊಂದಬೇಕಾದ್ರೆ ಮತ್ತೆ ಸಂಪತ್ತು ಇರುವಂತಹ ದೇಶದಲ್ಲಿ ಆಗಿರ್ಬೋದು ಅಥವಾ ಒಳ್ಳೆ ಶಿಕ್ಷಣ ಅಂದ್ರೆ ಈ ಭೌತಿಕ ಶಿಕ್ಷಣ ಆಗಿರ್ಬೋದು ಅಥವಾ ಈಗಿನ ರೀತಿಯಲ್ಲಿ ನೋಡ್ಬೇಕಾದ್ರೆ ಭೌತಿಕ ಶಿಕ್ಷಣನೇ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಆಧ್ಯಾತ್ಮಿಕ ಶಿಕ್ಷಣ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ತಿಳ್ಕೊಳ್ತಾರೆ. ಆದ್ರೆ ಯಾವಾಗ ಒಬ್ಬ ಗುರು ಅಥವಾ ಕೃಷ್ಣನ ಉಪಕಾರ ಇಲ್ದಿರ ಇದ್ರೆ, ಅವರ ದಯ ಇಲ್ದಿರ ಇದ್ರೆ, ಅವರ ಕರುಣೆ ಇಲ್ದಿರ ಇದ್ರೆ ಈ ಆಧ್ಯಾತ್ಮಿಕ ಶಿಕ್ಷಣ ಏನಿದೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಎಲ್ಲರಿಗೂ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಎಲ್ಲರಿಗೂ ಗೊತ್ತಿದೆ ಅದು. ಆದ್ರಿಂದ ಏನ್ ಹೇಳ್ತಾರೆ, ತಿಳಿದಿರ ಇರೋರು ಈ ಮೆಟೀರಿಯಲ್ ಶಿಕ್ಷಣನೇ ಹೈಯೆಸ್ಟ್ ಅಂತ ತಿಳ್ಕೊತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಆವಾಗ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ನಮ್ಮ ಈ ವೇದಗಳಲ್ಲಿ ಈ ಶ್ರೀಮದ್ ಭಾಗವತಂನಲ್ಲಿ ಏನು ನಾವು ಮೆಟೀರಿಯಲ್ ಬೇಕಾಗಿರೋಂತ ವಿದ್ಯೆ ಏನಿದೆ ಅದೆಲ್ಲವೂ ಇದರಲ್ಲಿ ಅಡಕವಾಗಿದೆ ಅಂತ ಯಾವಾಗ ನಾವು ಗುರು ಹಿರಿಯರ ಅಥವಾ ಒಬ್ಬ ಭಕ್ತರ ಸಂಘದಲ್ಲಿ ಹೋಗ್ತೀವೋ ಆವಾಗ ಗೊತ್ತಾಗುತ್ತೆ. ಸೊ ಇದು 4 ವಿಷಯಗಳು ಏನಿದೆ, ಜನನ, ಸಂಪತ್ತು, ಶಿಕ್ಷಣ ಮತ್ತು ಸೌಂದರ್ಯ, ಇದು ಕೃಷ್ಣ ಭಕ್ತಿಯಲ್ಲಿದ್ದಾಗ ಅಥವಾ ಒಳ್ಳೆ ಧಾರ್ಮಿಕ ಚಟುವಟಿಕೆಗಳು ಮಾಡ್ತಾ ಇದ್ರೆ ಸಿಗುತ್ತೆ. ಅದೇ ಆ ಧಾರ್ಮಿಕ ಚಟುವಟಿಕೆಗಳು ಮಾಡ್ತಾ ಇದ್ರೆ ಅದರ ವಿರುದ್ಧವಾಗಿರುತ್ತೆ. ಅಂದ್ರೆ ಒಳ್ಳೆ ರೀತಿಯಾದ ಜನನ ಸಿಗುದಿಲ್ಲ, ಅಂದ್ರೆ ಒಳ್ಳೆ ದೇಶದಲ್ಲಿ ನಮ್ಗೆ ಒಳ್ಳೆ ದೇಶ ಆಗ್ಲಿ ಅಥವಾ ಒಳ್ಳೆ ಕುಟುಂಬದಲ್ಲಿ ನಮ್ಗೆ ಜನನ ಸಿಗೋದಿಲ್ಲ, ಮತ್ತೆ ಒಳ್ಳೆ ಶಿಕ್ಷಣ ಇರೋದಿಲ್ಲ, ಕಡುಬಡವರಾಗಿರ್ತಾರೆ, ಮತ್ತೆ ಸೌಂದರ್ಯ ಕೂಡ ಇರೋದಿಲ್ಲ. ಅಂದ್ರೆ ವಿಕಾರವಾಗಿ ಮಕ್ಕಳು ಹುಟ್ಟೋದು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಮೆರಿಕನ್ಗಳಿಗೆ ಹೇಳ್ತಾ ಇದ್ದಾರೆ. ಅವಾಗ 1973 ಯಾವಾಗ ಅಮೆರಿಕದಲ್ಲಿ ಪ್ರಭುಪಾದರು ಇದ್ರು, ಅವರು ಅಮೆರಿಕನ್ ಪೀಪಲ್ಸ್ಗೆ ಹೇಳ್ತಾ ಇದ್ರು, ನೀವು ಎಷ್ಟು ಪುಣ್ಯ ಮಾಡಿದಿರಿ, ನಿಮ್ಗೆ ಒಳ್ಳೆ ಸಂಪತ್ತಿರುವಂತ ದೇಶ ಇದೆ, ಮತ್ತೆ ಒಳ್ಳೆಯ ಎಜುಕೇಶನ್ ಇದೆ ನಿಮ್ಗೆ, ಮತ್ತೆ ಸಂಪತ್ತು ಇದೆ, ಮತ್ತೆ ಎಲ್ಲರೂ ಸುಂದರವಾಗಿದ್ದೀರ,
ಇದನ್ನ ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಿಮ್ಗೆ ಇದು ಅನುಕೂಲವಾಗಿರುತ್ತೆ. ಇಲ್ಲದಿದ್ದರೆ ನೀವು ನೋಡಿರ್ಬೋದು, ಬ್ರಿಟಿಷರು ಏನು ಅವರು ಅವರ ಸಂಪತ್ತು ಅದನ್ನೆಲ್ಲ ಹಲವಾರು ದೇಶ, ಅವರ ಶಕ್ತಿನೆಲ್ಲ ಉಪಯೋಗಿಸಿ ಹಲವಾರು ದೇಶಗಳನ್ನ ಆಕ್ರಮಿಸ್ಕೊಂಡ್ರು. ನಾವು ನೋಡಿದ್ವಿ, ನಮ್ಮ ಭಾರತ ದೇಶವನ್ನು ಕೂಡ ಆಕ್ರಮಿಸ್ಕೊಂಡ್ರು. ಅವ್ರು ಏನ್ ಮಾಡಿದ್ರು, ಅದನ್ನ ಆ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಂಡ್ರು. ಅಂದ್ರೆ ಒಳ್ಳೆಯ ಆಳ್ವಿಕೆಯನ್ನು ಕೊಡ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ಜನರನ್ನು ನೋಡ್ಕೊಳ್ಳಿಲ್ಲ. ಅದರಿಂದ ಏನಾಯ್ತು, ಕೃಷ್ಣ ಅವರ ಶಕ್ತಿಯನ್ನು ತೆಗೆದುಕೊಂಡ ವಾಪಸ್ಸು. ಈಗ ನೋಡ್ಬೋದು ನಾವು ಅಮೆರಿಕ ಅಷ್ಟು ಕೂಡ ನಾವು ಲಂಡನ್ ಅನ್ನ ನಾವು ಹೇಳೋದಿಲ್ಲ, ಯಾಕಂದ್ರೆ ಬ್ರಿಟಿಷರು ಅವರ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಂಡ್ರು. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕಥೆಯನ್ನು ಕೂಡ ಪ್ರಭುಪಾದರು ಹೇಳ್ತಾ ಇದ್ರು. ಅಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಿರ ಇದ್ರೆ ಪುನರ್ಮೂಷಿಕ ಭಾವ ಅಂತ ಹೇಳ್ತಾರೆ ಅಂತ. ಇದನ್ನ ಕತೆ ಕೇಳಿರ್ಬೋದು ನೀವು, ಮತ್ತೆ ನನ್ನ ವೆರಿಫಿಕೇಶನ್ಗೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ. ಪುನರ್ಮೂಷಿಕ ಭಾವ ಅಂದ್ರೆ, ಒಂದು ಇಲಿ ಇತ್ತಂತೆ, ಮೂಷಿಕ ಅಂದ್ರೆ ಇಲಿ. ಅದು ಒಬ್ಬ ಸನ್ಯಾಸಿ ಹತ್ರ ಹೋಗ್ಬಿಟ್ಟು ತುಂಬಾ ನಡುಗುತ್ತಾ, ಅಂದ್ರೆ ಭಯ ಪಡ್ತಾ ಹೇಳ್ತು, ನನಗೆ ಇಲಿಗಳಿಂದ ಬೆಕ್ಕಿನಿಂದ ಆಪತ್ತಿದೆ, ನನಗೆ ಅದರಿಂದ ತೊಂದರೆ ಆಗ್ತಿದೆ, ನನ್ನನ್ನು ಬೆಕ್ಕು ಮಾಡು ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಇನ್ನು ಪ್ರಭುಪಾದ್ರು ಈ ಸ್ಟೋರಿ ಹೇಳುವಾಗ ಇನ್ನೊಂದು ಹೇಳಿದ್ರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರು ಅವರ ಭೌತಿಕ ಉಪಯೋಗಕ್ಕಾಗಿ, ಅಂದ್ರೆ ಅವರ ಭೌತಿಕವಾಗಿ ವಸ್ತುಗಳನ್ನು ಕೇಳುವುದಕ್ಕಾಗ್ಲಿ ಅಥವಾ ಅವರ ಉದ್ಧಾರಕ್ಕಾಗಿ ಅಥವಾ ಅದಕ್ಕೋಸ್ಕರ ಸನ್ಯಾಸಿಗಳ ಹತ್ರ ಹೋಗ್ತಾರೆ. ಸನ್ಯಾಸಿಗಳ ಹತ್ರ ಹೋದ್ರೆ ಅದು ಏನ್ ಸಿಗುತ್ತೆ. ಆದ್ರೂ ಕೂಡ ಇಲ್ಲಿ ಒಬ್ಬೊಬ್ರು ಏನ್ ಮಾಡ್ತೀವಿ, ಸನ್ಯಾಸಿ ಹತ್ರ ಹೋಗ್ಬಿಟ್ಟು ನನ್ಗೆ ಇದು ಬೇಕು, ಅದು ಬೇಕು, ನನ್ಗೆ ಒಳ್ಳೆ ಆರೋಗ್ಯ ಬೇಕು, ನನ್ಗೆ ಅದಕ್ಕೆ ಏನಾದ್ರು ಒಂದು ಮಂತ್ರ ಕೊಡಿ, ಅದನ್ನ ಜಪ ಮಾಡ್ತೀನಿ ಅಂತ ಹೇಳ್ತೀವಿ. ಆದ್ರೆ ನಾವು ಒಬ್ಬ ಸನ್ಯಾಸಿ ಹತ್ರ ಹೋಗ್ಬೇಕಾಗಿರೋದೇನಕ್ಕೆ, ಭಗವಂತನನ್ನ ತಿಳಿಯೋದಕ್ಕೆ ಹೋಗ್ಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡ್ತು, ಭಯ ಪಡ್ತಾ ಸನ್ಯಾಸಿ ಹತ್ರ ಹೋಯ್ತು, ಒಬ್ಬ ಸಂತನ ಹತ್ರ ಹೋಗ್ಬಿಟ್ಟು ನನಗೆ ತುಂಬಾ ಭಯವಾಗ್ತಾ ಇದೆ, ನನಗೆ ಬೆಕ್ಕಿನಿಂದ ಆಪತ್ತಿ ಇದೆ, ನನ್ನನ್ನ ಬೆಕ್ಕಾಗಿ ಮಾರ್ಪಡಿಸು. ಸೊ ಆ ಸಂತ ಏನ್ ಮಾಡ್ತಾನೆ, ಆಯ್ತಪ್ಪ ನನಗೆ ಆ ಬೆಕ್ಕಿನ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಕ್ಕಿನ ರೂಪವನ್ನು ಕೊಡ್ತಾರೆ. ಅದು ಸ್ವಲ್ಪ ದಿನ ಸಂತೋಷವಾಗಿರುತ್ತೆ, ಮತ್ತೆ ವಾಪಸ್ ಬರುತ್ತೆ, ಭಯ ಪಡ್ಕೊಂಡು ಬರುತ್ತೆ. ಬಂದ್ಬಿಟ್ಟು ಈಗ ನನಗೆ ನಾಯಿಗಳಿಂದ ಆಪತ್ತಿದೆ, ಆದ್ರಿಂದ ನನಗೆ ತೊಂದರೆ ಆಗ್ತಾ ಇದೆ, ನನ್ನನ್ನು ನಾಯಿಯಾಗಿ ಪರಿವರ್ತನೆ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಸರಿ ಆಯ್ತು ಅಂತ ಸಂತ ಏನ್ ಮಾಡ್ತಾರೆ, ಇದಕ್ಕೆ ಇನ್ನು ಭೌತಿಕವಾಗಿ ತನ್ನ ಅಲ್ಟಿಮೇಟ್ ಏನಿದೆ ಅದನ್ನು ಕೇಳಿದಿರಾ, ಆ ಸದ್ಯದ ಆಪತ್ತುಗಳನ್ನ ವಿಂಗಡಿಸ್ಕೊಳ್ಳೋಸ್ಕರ ಕೇಳ್ತಾ ಇದೆ. ಸರಿ ಆಯ್ತು, ನೀನು ನಾಯಿಯಾಗಿ ಮಾರ್ಪಾಡಾಗು ಅಂತ ಹೇಳ್ತಾರೆ. ಸರಿ, ಮತ್ತೆ ಸ್ವಲ್ಪ ದಿನ ಆಗುತ್ತೆ, ಹೀಗೆ ಒಂದೊಂದ್ ದಿನ ಒಂದೊಂದು ರೂಪವನ್ನು ಕೇಳ್ಕೊಳ್ತಾ ಇರುತ್ತೆ. ಮತ್ತೆ ಕೊನೆಗೆ ಒಂದು ದಿನ ಬಂದು ಕೇಳುತ್ತೆ, ನನಗೆ ಇದೇ ಲಾಸ್ಟ್, ನಿನ್ನ ಬೇರೆ ಏನು ಕೇಳೋದಿಲ್ಲ, ನನ್ನನ್ನು ಹುಲಿಯನ್ನಾಗಿ ಮಾರ್ಪಾಡು ಮಾಡು, ಅವಾಗ ನನ್ಗೆ ಯಾರಿಂದನೂ ತೊಂದರೆ ಆಗೋದಿಲ್ಲ, ಅವಾಗ ನಿಮ್ಮ ಹತ್ರ ನಿನಗೂ ತೊಂದರೆ ಕೊಡೋದಿಲ್ಲ ಅಂತೇಳಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಸಂತ ಏನ್ ಮಾಡ್ತಾರೆ, ಹುಲಿಯಾಗಿ ಮಾರ್ಪಾಡು ಮಾಡ್ತಾರೆ. ಆ ಹುಲಿಯಾಗಿ ಮಾರ್ಪಾಡು ಆಗಿದ ತಕ್ಷಣ ಆ ಇಲಿಯಾಗಿದ್ದಂತಹ ಹುಲಿ ಏನ್ ಮಾಡ್ತು, ಆ ಋಷಿಯನ್ನೇ ಸಂತನನ್ನ ದುರುಗುಟ್ಕೊಂಡು ನೋಡ್ತದೆ, ತಿನ್ನುವ ರೀತಿಯಾಗಿ ಗರ್ಜಿಸುತ್ತೆ. ಆವಾಗ ಆ ಸಂತ ಕೇಳ್ತಾರೆ, ಏನಪ್ಪಾ ನೀನ್ ನನ್ನ ತಿನ್ಬೇಕಾ ಅಂತ ಹೇಳ್ತಾರೆ. ಆವಾಗ ಅವ್ರು ಗರ್ಜಿಸ್ಕೊಂಡು ಹೂ ಅಂತ ಹೇಳ್ತಾರೆ. ಆವಾಗ ಆ ಸಂತ ಏನ್ ಹೇಳ್ತಾರೆ, ಪುನರ್ಮೂಷಿಕ ಭಾವ ಅಂತ ಹೇಳ್ತಾರೆ. ಅಂದ್ರೆ ಏನಂತ ಹೇಳಿದ್ರೆ, ನೀನು ಮತ್ತೆ ಇಲಿಯಾಗಿ ಮಾರ್ಪಾಡಾಗು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವೇನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ನಮ್ಮ ಶಕ್ತಿಯನ್ನು, ನಮ್ಮ ವಿದ್ಯೆಯನ್ನ ಅಥವಾ ನಮ್ಮ ಸಂಪತ್ತನ್ನ, ನಮ್ಮ ಸೌಂದರ್ಯವನ್ನ ನಾವು ಯಾವಾಗ ದುರುಪಯೋಗ ಪಡಿಸ್ಕೊಳ್ತೀವೋ, ಹೀಗೆ ಪ್ರಭುಪಾದರು ಹೇಳ್ದಂತೆ ಪುನರ್ಮೂಷಿಕ ಭಾವ, ನಮ್ಮ ಶಕ್ತಿಯನ್ನು ಕೃಷ್ಣ ವಾಪಸ್ಸು ತೆಗೆದುಕೊಳ್ತಾರೆ. ಇಲ್ಲಿ ನಾವು ಇಷ್ಟು ಭಾವಾರ್ಥದಲ್ಲಿ ನೋಡಿದ್ವಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಅರ್ಜುನ ಕೃಷ್ಣ ಅಂತರ್ಧಾನ ಆದ್ಮೇಲೆ ಕೃಷ್ಣನ ಪತ್ನಿಯರು ಯಾರು 16,108 ಪತ್ನಿಯರು ಇರ್ತಾರೆ, ಅವರನ್ನ ರಕ್ಷಣೆ ಮಾಡ್ತೀನಿ ನಾನು, ಈಗ ಕೃಷ್ಣ ಇಲ್ಲ, ಅವರ ರಕ್ಷಣೆ ನನ್ನ ಹೊಣೆ ಅಂತ ಹೇಳ್ಬಿಟ್ಟು ರಕ್ಷಣೆ ಮಾಡ್ತಾ ಇರ್ತಾರೆ. ಆಗ ಏನಾಗುತ್ತೆ,
ಗೋಪಬಾಲರು ಬಂದ್ಬಿಟ್ಟು ಅವರನ್ನ ಅಪಹರಿಸ್ಬಿಡ್ತಾರೆ. ಈ ಯಾರಿದ್ದಾರೆ 16,108 ಪತ್ನಿಯರು ಯಾರಿರ್ತಾರೆ, ರಾಣಿಯರಿರ್ತಾರೆ, ಅವರನ್ನ ಅಪಹರಿಸುತ್ತಾರೆ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಇನ್ನೊಂದನ್ನು ನಾವು ಅರ್ಥ ಮಾಡ್ಕೋಬಹುದು. ಗುರುವಿನ ಕರುಣೆ ಇಲ್ದಿರಿದ್ರೆ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಇಲ್ಲಿ ನಾವೇನ್ ಅನ್ಕೊಳ್ತೀವಿ, ಹೇಗೆ ಸಾಧ್ಯ ಗೋಪಬಾಲರು ಅರ್ಜುನನನ್ನು ಸೋಲಿಸೋದಕ್ಕೆ ಹೇಗೆ ಸಾಧ್ಯ, ಹೇಗೆ ಆಗುತ್ತೆ? ಅವನು ಬಹಳ ಪರಾಕ್ರಮಿ, ಎಂತೆಂತಹ ಯೋಧರನ್ನು ಸೋಲಿಸಿದ್ದಾನೆ. ಕರ್ಣ, ಭೀಷ್ಮ, ದ್ರೋಣ, ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಯೋಧರು, ತುಂಬಾ ಶಕ್ತಿಯುತವಾದಂತಹ ಯೋಧರು, ಅವರನ್ನೆಲ್ಲ ಸೋಲಿಸಿದ್ದಾನೆ. ಆದ್ರೆ ಈ ಗೋಪಬಾಲರ ಹತ್ರ ಸೋತೋತರ ಅದು ಹೇಗೆ ಸಾಧ್ಯ ಅಂತ ನಾವು ಕನ್ಫ್ಯೂಷನ್ ಆಗ್ತೀವಿ. ಆದ್ರೆ ಇಲ್ಲಿ ನಾವು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಅವರು ಹೇಗೆ ರೆಫರ್ ಮಾಡಿ ನಮ್ಗೆ ತಿಳಿಸಿದರೆ, ಅದು ನಾವು ಆಲ್ರೆಡಿ ತಿಳ್ಕೊಂಡ್ವಿ. ಹೇಗೆ ಅವರು ಅಷ್ಟವಕ್ರ ಮುನಿಗಳಿಂದ ದೇವತೆಗಳೆಲ್ಲ ಮೆಚ್ಚಿಸಿ ವರವನ್ನು ಪಡ್ಕೊಂತಾರೆ. ಮತ್ತೆ ಅವರು ನಗದ ಅವರು ಡೊಂಕಾಗಿ ನಡೆದಿರೋದ್ರಿಂದ ಅವ್ರು ಮತ್ತೆ ಶಾಪ ಕೊಡ್ತಾರೆ. ಮತ್ತೆ ಅವರನ್ನು ಕಾಡಿಬೇಡಿರೋದ್ರಿಂದ ಮತ್ತೆ ಅವರು ಹೇಳ್ತಾರೆ, ನೀವು ಅಪಹರಿಸಿದ್ದು ಕೂಡ ಮತ್ತೆ ಭಗವಂತನಲ್ಲಿ ಸೇರ್ತೀರಾ ಅಂತ ಹೇಳ್ತಾರೆ. ಇಲ್ಲಿ ಪ್ರಭುಪಾದರು ಕೊನೆಯಲ್ಲಿ ಹೇಳ್ತಾರೆ, ಕೃಷ್ಣನೇ ಆ ಗೋಪಬಾಲರಾಗಿ ಬಂದು ಏನು ಆ ಪತ್ನಿಯರನ್ನೆಲ್ಲ ಅಪಹರಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ನಾವು ರಾಮಾಯಣದಲ್ಲೂ ಕೂಡ ಇದನ್ನ ನಾವು ನೋಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಸೀತೆಯನ್ನ ರಾವಣ ಮುಟ್ಟೋದಕ್ ಸಾಧ್ಯನೇ ಇಲ್ಲ. ಅವ್ರು ಅಪಹರಿಸೋದ್ ಸಾಧ್ಯನಾ ಇಲ್ಲ. ಏನ್ ಮಾಡಿರ್ತಾರೆ, ಅವರು ಅಗ್ನಿಯಿಂದ ಮಾಯಾಸೀತೆಯಾಗಿ ಬಂದಿರ್ತಾರೆ. ಇದು ಕೂಡ ನಮಗೆ ತಿಳಿಯುವುದಿಲ್ಲ. ಇದು ಗುರು ಹಿರಿಯರು ಯಾವಾಗ ನಾವು ಅವರ ಸಹವಾಸಲಿದ್ದಾಗ, ಅವರ ಮಾಸ್ಟರ್ಸ್ ಹೇಳಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೀತೆಯು ಕೂಡ ಮಾಯಾಸೀತೆಯಾಗಿ ರಾವಣ ಹತ್ರ ಇರ್ತಾರೆ ಹೊರತು ಇವರು ಸೀತೆನೇ ಅವರ ಜೊತೆ ಹೋಗಿರೋದಿಲ್ಲ. ಸೊ ಇವೆಲ್ಲ ನಮ್ಗೆ ಗೊತ್ತಾಗೋದು ಗುರು ಹಿರಿಯರಿಂದ. ಸೊ ನಾವ್ ಇಲ್ಲಿ ಇನ್ನು ನೋಡಬಹುದು, ಏನ್ ಹೇಳ್ತಾ ಇದಾರೆ ಇಲ್ಲಿ, ಸಖ್ಯ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ, ಕೃಷ್ಣ ಅದಕ್ಕೆ ಮೊದ್ಲಿಗೆ ಇನ್ನೊಂದು ನೋಡ್ತೀವಿ, ಗೋಪೈ ಸದ್ಬಿಬಿರ ಬಲೇವ ವಿನರ್ಜಿತು ಅಸ್ಮಿ ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಅಸದ್ಬಿರ್ ಅಬಲೇವ ಅನ್ನೋ ವರ್ಡನ್ನ ಉಪಯೋಗಿಸ್ತಾರೆ. ಒಂದು ಪದವನ್ನ ಪ್ರಭುಪಾದರು ನಮ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನು, ಅಸದ್ಬಿರ್ ಅಬಲೇವ ಅಂದ್ರೆ ಒಬ್ಬ ಅಬಲೆಯ ರೀತಿಯಲ್ಲಿ ನನ್ನನ್ನು ಗೋಪಬಾಲಕರು ಸೋಲಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಬಲ ಅಂದ್ರೆ ಏನು, ಮಹಿಳೆಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಅಬಲೆ. ಯಾರೇ ಆದ್ರೂ ಒಬ್ಬ ಮಹಿಳೆಗೆ ರಕ್ಷಣೆಯಲ್ಲಿರ್ಬೇಕು ಅಂತ ಹೇಳ್ತಾರೆ ಪ್ರಭುಪಾದರು. ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಅಮೆರಿಕ ಆಗ್ಲಿ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಮಹಿಳೆಯೊಬ್ಬರ ರಕ್ಷಣೆಯಲ್ಲಿರಬೇಕು. ಯಾಕೆಂದ್ರೆ ಅವರು ಪ್ರಕೃತಿಯ ನಿಯಮದ ಪ್ರಕಾರ ಅವರು ಅಶಕ್ತರಾಗಿರ್ತಾರೆ. ಅವರು ಯಾವಾಗ್ಲೇ ಆಗ್ಲಿ 3 ಸ್ಟೇಜಸ್ ಇರುತ್ತೆ ಮಹಿಳೆಯರಿಗೆ. ಒಂದು ಚೈಲ್ಡ್ಹುಡ್ ಅಂತ ಹೇಳ್ತಾರೆ, ಅಂದ್ರೆ ಬಾಲ್ಯ, ಮತ್ತೆ ಯೌವನ, ಮತ್ತೆ ಮುಪ್ಪು. ಈ ಏನಿದೆ, ಆ ಬಾಲ್ಯದಲ್ಲಿ ತಂದೆಯ ರಕ್ಷಣೆಯಲ್ಲಿರ್ಬೇಕು, ಮತ್ತೆ ಯೌವನದಲ್ಲಿ ಗಂಡನ ರಕ್ಷಣೆಯಲ್ಲಿ ಇರಬೇಕು, ಮತ್ತೆ ಮುಪ್ಪಿನಲ್ಲಿ ಹಿರಿಯ ಮಗನ ರಕ್ಷಣೆಯಲ್ಲಿ ಇರಬೇಕು. ಏಕೆಂದ್ರೆ ಅವರು ಸ್ವಾಭಾವಿಕವಾಗಿ ಅಂದ್ರೆ ಪ್ರಕೃತಿಯ ನಿಯಮದ ಪ್ರಕಾರ ಅವರು ಅಶಕ್ತರಾಗಿರ್ತಾರೆ. ಯಾವಾಗ ಅವರು ಈ ರಕ್ಷಣೆಯಲ್ಲಿ ಇರ್ತಾರೋ ಅವ್ರಿಗೆ ಯಾವತ್ತೇ ತೊಂದರೆ ಇರುವುದಿಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ಇವಾಗ ನೋಡ್ತಾ ಇದ್ವಿ ನಮ್ಮ ಈ ಸೋಶಿಯಾಲಜಿಯಲ್ಲಿ ಅಥವಾ ನಮ್ಮ ಭೌತಿಕ ರೂಪದಲ್ಲಿ ಈಗಿನ ರಾಜಕೀಯದಲ್ಲಿ ಏನ್ ಹೇಳ್ತೀವಿ, ಸರಿ ಸಮಾನವಾಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ 16 ವರ್ಷದ ಯುವಕ ಯೌವನದಲ್ಲಿರುವಂತವನು 20 ವರ್ಷ ಆಗ್ಲಿ 25 ವರ್ಷ ಆಗ್ಲಿ ಯಾವುದೇ ಯುವತಿಯನ್ನು ಕೂಡ ಆಕ್ರಮಿಸಬಹುದು. ಯಾಕಂದ್ರೆ
ಅವರು ಪ್ರಕೃತಿಯ ನಿಯಮದ ಪ್ರಕಾರ ಅಬಲೆಯರಾಗಿರ್ತಾರೆ, ಅಂದ್ರೆ ಅಶಕ್ತರಾಗಿರ್ತಾರೆ. ಆದ್ರಿಂದ ಇವರು ರಕ್ಷಣೆಯಲ್ಲಿರ್ಬೇಕು. ಈ 3 ಸ್ಟೇಜಸ್ ಅಲ್ಲಿ ರಕ್ಷಣೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅರ್ಜುನ ಅಬಲೆಯ ರೀತಿಯಲ್ಲಿ ನನ್ನನ್ನು ಈ ಗೋಪಬಾಲರು ಸೋಲಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಬಲೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವನಲ್ಲಿ ಕೃಷ್ಣ ನಿರ್ಗಮನ ಆಗಿದ್ರು. ಅವನಲ್ಲಿರುವಂತ ಶಕ್ತಿಯನ್ನೆಲ್ಲ ಕೃಷ್ಣ ವಾಪಸ್ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ನನ್ನೇ ಶ್ಲೋಕ ಆಯ್ತು ಅನ್ಸುತ್ತೆ, 15ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ನಾನು ಹೇಳ್ತಾ ಇದ್ದೆ ಏನಂತ ಹೇಳಿದ್ರೆ, ಕೃಷ್ಣ ಅರ್ಜುನನಿಗೆ ಆ ಶಕ್ತಿಯನ್ನು ಆ ಧರ್ಮ ಸಂಸ್ಥಾಪನೆಗೋಸ್ಕರ ಕೊಟ್ಟಿದ್ದ. ಆ ಧರ್ಮ ಸಂಸ್ಥಾಪನೆ ಯಾವಾಗ ಆಯ್ತೋ ಮತ್ತೆ ಕೃಷ್ಣ ಬಂದಿರುವಂತಹ ಲೀಲೆ ಯಾವಾಗ ಕಂಪ್ಲೀಟ್ ಆಯ್ತು, ಆ ಶಕ್ತಿಯನ್ನ ವಾಪಸ್ ಅಂದ್ರೆ ನೆಸಿಟಿ ಇಲ್ಲ ಅರ್ಜುನನಿಗೆ, ಅದು ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಹಾಗೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ರೆ, ಅರ್ಜುನನ ಇನ್ನೊಂದು ಗುಣವನ್ನು ನಾವು ತಿಳ್ಕೊಬಹುದು. ಅರ್ಜುನನ ಇನ್ನೊಂದು ಗುಣವನ್ನು ನಾವು ತಿಳ್ಕೊಬಹುದು ಏನಂತ ಹೇಳಿದ್ರೆ, ಸೋಲಿಸುದು ಅಂದ್ರೆ ನಾನು ಸೋತೋಗ್ಬಿಟ್ಟೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾಕೆ ಕೃಷ್ಣ ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ಕೃಷ್ಣನಿಲ್ಲದೆ, ಅವನ ಕರುಣೆ ಇಲ್ಲದೆ, ಅವನ ಇಲ್ಲಿ ಅವರ ಮೂಡನ್ನು ನಾವು ತಿಳ್ಕೊಬಹುದು ಏನಂದ್ರೆ, ಸರ್ವ ಕಾರಣಗಳ ಕಾರಣ ಕೃಷ್ಣ. ಅಂದ್ರೆ ಎಲ್ಲ ಕಾರಣಗಳಿಗೂ, ಅವನ ಶಕ್ತಿಯಾಗ್ಲಿ ಅಥವಾ ಅವನ ಸೌಂದರ್ಯಕ್ಕಾಗ್ಲಿ ಅವನ ಜ್ಞಾನಕ್ಕಾಗ್ಲಿ ಏನಕ್ಕೆ ಆಗ್ಲಿ ಕೂಡ ಸರ್ವದಕ್ಕೂ ಎಲ್ಲದಕ್ಕೂ ಕಾರಣ ಕೃಷ್ಣನೇ ಅಂತ ಅರ್ಜುನನಿಗೆ ಗೊತ್ತು. ಅದ್ರಿಂದನೇ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಇಲ್ಲ, ಇವಾಗ ನಿರ್ಗಮವಾಗಿದ್ದಾನೆ, ನನ್ನ ಹೃದಯದಲ್ಲಿ ಶೂನ್ಯವಾಗಿದೆ, ಅದ್ರಿಂದನೇ ನನಗೆ ಈ ಶಕ್ತಿ ಎಲ್ಲ ಹೋಗಿದೆ ಅಂತ ಹೇಳಿ ಒಪ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನಾವು ನೋಡ್ಬೋದು, ಸಖ್ಯ ಪ್ರಿಯನ ಸುಹೃದ ಹೃದಯನ ಶೂನ್ಯ. ಸಖ್ಯ ಅಂದ್ರೆ ಇಲ್ಲಿ ಫ್ರೆಂಡ್. ನಾವೇನ್ ನೋಡ್ತೀವಿ, ಕೃಷ್ಣ ಏನ್ ಹೇಳ್ತಾ ಇದ್ರೆ, ನನಗೆ ನಿಮಿಷ, ಇಲ್ಲಿ ಕೃಷ್ಣ ನನಗೆ ಕೇವಲ ಸಖ್ಯನ ಫ್ರೆಂಡ್ನಾಗಿರ್ಲಿಲ್ಲ, ಪ್ರಿಯೇಣ ಅಂತೇಳಿ ಅತ್ಯಂತ ಪ್ರೀತಿ ಪಾತ್ರವಾದ ಸ್ನೇಹಿತನಾಗಿದ್ದ. ಮತ್ತೆ ಸುಹೃದ ಅಂತೇಳಿ, ಸುಹೃದ ಅಂತ ವರ್ಡ್ ಬಂದಾಗ ನಾವು ನೋಡ್ಬೋದು ಭಗವದ್ಗೀತೆಯಲ್ಲಿ 5.29 ನೋಡ್ಬೋದು, ಭೋಕ್ತಾರಂ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸುಹೃದ ಸರ್ವಭೂತಾನಂ ಜ್ಞಾತ್ವ ಮಾಂ ಶಾತಿ ಮುಚ್ಚತೆ ಅಂತ ಹೇಳ್ತೀವಿ. ಅಂದ್ರೆ ಭಗವಂತ ಬಂದ್ಬಿಟ್ಟು ಕೇವಲ ಕೃಷ್ಣನಿಗೆ ಮಾತ್ರ ಸಖ್ಯನಾಗಿರ್ಲಿಲ್ಲ, ಸುಹೃದ ಸುಹೃತಂ ಸರ್ವಭೂತಾನಂ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಪಕ್ಷಿಗಳು, ಪ್ರಾಣಿಗಳಿಗೂ, ಎಲ್ಲ ಜೀವಿಗಳು ಕೂಡ ಅವನು ಸ್ನೇಹಿತನಾಗಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದಾಗುತ್ತೆ. ಸೊ ನಾವು ಇನ್ನು ಹಲವಾರು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕದು. ಯಾವಾಗ ನಮ್ಗೆ ಕೃಷ್ಣನ ಈ ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾರೆ. ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಲಾಸ್ಟ್ ಶ್ಲೋಕಲ್ಲಿ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಅಂದ್ರೆ ಏನಂತ ಹೇಳಿದ್ರೆ, ಒಂದು ಕಂಡೀಷನ್ ಹೇಳ್ತಾರೆ ಕೃಷ್ಣ, ಏನಂದ್ರೆ ನೀನು ಸರ್ವಧರ್ಮಂ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ. ಅಂದ್ರೆ ನನಗೆ ಶರಣಾಗತಿಯನ್ನು ಹೊಂದಾಗ ನಿನಗೆ ಪೂರ್ಣ ಕರುಣೆಯನ್ನು ಸಿಗುತ್ತೆ, ನಿನ್ನ ರಕ್ಷಕನಾಗಿರ್ತೇನೆ. ಅಂದ್ರೆ ನಾವು ನೋಡ್ಬೋದು, ನಾವು ಯಾವುದೇ ರೀತಿಯಾಗ್ಲಿ ಒಬ್ಬರಿಗೆ ಶರಣಾಗತರಾಗಿದ್ದಾಗ ಮಾತ್ರ ಅವರ ಒಂದು ರಕ್ಷಣೆ ಸಿಗುತ್ತೆ, ಅವರ ಒಂದು ಕೃಪೆ ಸಿಗುತ್ತೆ. ಇನ್ನೊಂದು ಶ್ಲೋಕದಲ್ಲೂ ಕೂಡ ಕೃಷ್ಣ ಹೇಳ್ತಾರೆ, ನಿನ್ನ ಭಾವನೆಗೆ ತಕ್ಕನಂತೆ ನಾನು ನಿನಗೆ ರಕ್ಷಣೆಯನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀನು ಎಷ್ಟು ಶರಣಾಗತಿ ಆಗ್ತೀಯೋ ಅಷ್ಟನ್ನು ರಕ್ಷಣೆಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದರಿಂದ ನಾವು ಏನ್ ತಿಳ್ಕೊಬೇಕಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ನಾವು ಒಂದು ಅಬಲೆಯರ ಬಗ್ಗೆ ಒಂದು ತಿಳ್ಕೊಂಡ್ವಿ. ಮತ್ತೆ ಕೃಷ್ಣನಿಲ್ಲದಿದ್ದರೆ ನಮ್ಗೆ ಎಲ್ಲವೂ ಶೂನ್ಯ, ಕೃಷ್ಣನೇ ಸರ್ವೋತ್ತಮ, ಕೃಷ್ಣನೇ ಸರ್ವ ಕಾರಣಗಳಿಗೆ ಕಾರಣ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತೆ ಅವನು ಅತ್ಯಂತವಾದ ಪ್ರಿಯವಾದ ಸ್ನೇಹಿತ. ಅರ್ಜುನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಖ್ಯ ಅಂದ್ರೆ ಫ್ರೆಂಡು ಅಂತ
ಮುಖ್ಯವಾದ ಪ್ರಿಯೇಣ ಅಂದ್ರೆ ಪ್ರೀತಿ ಪಾತ್ರನಾದ ಫ್ರೆಂಡು, ಮತ್ತೆ ಸರ್ಹುದ ಅಂದ್ರೆ ಸರ್ಹುದ ಅಂತ ಹೇಳಿದ್ರೆ ಒಬ್ಬ ಸ್ನೇಹಿತ ನಮ್ಮನ್ನು ಸದಾ ಯಾವಾಗ ನಮ್ಮನ್ನ ನೆನ್ಸ್ಕೊಂಡು ನಮ್ಮ ಒಳ್ಳೇದಕ್ಕೋಸ್ಕರ ನೆನ್ಸ್ಕೊಳ್ತಾ ಇರ್ತಾನೋ, ಸೂಚನೆಗಳನ್ನು ಕೊಡ್ತಾ ಇರ್ತಾನೋ, ಅವನು ಸಹೃದವಾದ ಸ್ನೇಹಿತನಾಗಿರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋದು ಕೃಷ್ಣ ಮತ್ತೆ ಗುರು ಮತ್ತೆ ನಮ್ಮ ಭಕ್ತರು ಯಾರಿದ್ದಾರೆ ಅವ್ರನ್ನ ಬಿಟ್ಟು ಬೇರೆ ಯಾರು ನಮ್ಗೆ ಸಹೃದರಾಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ಏನೇ ಬೇರೆ ಫ್ರೆಂಡ್ಸ್ ಹತ್ರ ನಾವು ಏನೇ ತಿಳ್ಕೊಂಡ್ರು ಅವರು ಟೆಂಪ್ರವರಿ ಆಗಿ ಒಂದು ಸೊಲ್ಯೂಷನ್ ಕೊಡ್ತಾರೆ, ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದಿಲ್ಲ. ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದು ಯಾರು ಅಂತ ಹೇಳಿದ್ರೆ ಭಕ್ತರು ಕೊಡ್ತಾರೆ, ಗುರು ಕೊಡ್ತಾರೆ, ಮತ್ತೆ ಕೃಷ್ಣ ಕೊಡ್ತಾರೆ. ಇಷ್ಟೇಳಿ ನಾನು ಇವತ್ತಿನ ಚರ್ಚೆಯನ್ನ ಕಂಪ್ಲೀಟ್ ಮಾಡ್ತೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ನನ್ನಿಂದ ತಪ್ಪಾಗಿರೋದು ನನ್ನ ಅಜ್ಞಾನದಿಂದ ಮಾತ್ರ. ಮತ್ತೆ ಏನೇ ಯಾರಿಗಾದ್ರೂ ಉಪಯೋಗ ಆಗಿದ್ರೆ ನನ್ನ ಗುರು ಮತ್ತೆ ಕೃಷ್ಣ ಮತ್ತೆ ನಮ್ಮ ಇಮಿಡಿಯೇಟ್ ಲೀಡರ್ಸ್ ನ ಕರುಣೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಚರ್ಚೆ ಮುಗಿಸ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. श्रीमद् भागवतम की जय। श्रील प्रभुपाद की जय।